ಸ್ನೇಹಿತರೆ, ಜನವರಿ 1ರಂದು ಬಳ್ಳಾರಿಯಲ್ಲಿ ನಡೆದಂತಹ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ಇದೀಗ ರಣರೋಚಕ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಒಂದು ಕಡೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಶಾಸಕನನ್ನು ಮತ್ತು ಅವನ ಬೆಂಬಲಿಗನನ್ನು ರಕ್ಷಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿರ್ತಕ್ಕಂಥ CID ತನಿಖೆಗೆ ಏನು ಕೊಟ್ಟಿತ್ತು, ಈ CID ತನಿಖೆಯಿಂದ ಒಂದು ನ್ಯಾಯ ಸಿಗೋಲ್ಲ, ಈ ಒಂದು ಕೇಸ್ಗೆ ಸರಿಯಾದ ರೀತಿಯಲ್ಲಿ ಆ CID ತನಿಖೆ ನಡೆಯಲ್ಲ ಅನ್ನೋ ಕಾರಣಕ್ಕೆ ಇದೀಗ ಏನು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂಥ ವಿಚಾರವನ್ನು CBI ತನಿಖೆಗೆ ಒಳಪಡಿಸಬೇಕು ಅನ್ನುವ ಆಗ್ರಹವನ್ನು ಮಾಡಿದರು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಂಟ್ರಿ ಆಗಿದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ಒಂದು ತಲೆನೋವು ಎದುರಾಗುತ್ತೆ ಅನ್ನುವ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕೂಡ ಈ ಬಳ್ಳಾರಿ ಗಲಭೆಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು, ಈ ಒಂದು ನಿರ್ಧಾರದಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಹುದೊಡ್ಡ ಆತಂಕಕ್ಕೆ ಒಳಗಾಗಿದೆಯಾ, ಒಂದ್ಸರಿ ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಜನವರಿ 1 ಕರ್ನಾಟಕ ಇತಿಹಾಸದಲ್ಲೇ ಕಂಡು ಕೇಳಿರಿದಂಥ ಒಂದು ಗಲಭೆ ಬಳ್ಳಾರಿಯಲ್ಲಿ ನಡೆದಿತ್ತು. ಅದು ಕೂಡ ಆಂಧ್ರದಲ್ಲಿದ್ದಂತಹ ಒಂದು ರಕ್ತಸಿಕ್ತ ರಾಜಕಾರಣವನ್ನು ಬಳ್ಳಾರಿಗೆ ಪರಿಚಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಮಾಡಿದ್ರು ಅಂದರೆ ತಪ್ಪಾಗೋದಿಲ್ಲ. ಆ ಒಂದು ಗಲಭೆಯ ಸಂದರ್ಭದಲ್ಲಿ ಸ್ವತಃ ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ನಿಂದ ಸಿಡಿದಂತಹ ಗುಂಡಿನಿಂದ ಬಲಿಯಾಗಿದ್ದ. ಈ ಒಂದು ತನಿಖೆ ಬಹುತೇಕ ಹಾದಿ ತಪ್ಪಿದೆ, ಈ ಒಂದು ವಿಚಾರ ಇಲ್ಲಿಗೆ ಮುಚ್ಚೋಗಿದೆ ಅನ್ನುವ ಒಂದು ಮಾತುಗಳು ಇತ್ತೀಚೆಗೆ ಕೇಳಿಬರ್ತಾ ಇದ್ವು. ಸರ್ಕಾರ ಈ ಒಂದು ಗಲಭೆಯ ವಿಚಾರವನ್ನು CID ತನಿಖೆ ಕೊಡ್ತೀವಿ ಅನ್ನುವ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ನಿನ್ನೆಯಿಂದ CID ಆ ಒಂದು ತನಿಖೆಗೆ ಗಲಭೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಆರಂಭಿಸಿದೆ. ಆದರೆ ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿರ್ತಕ್ಕಂಥ CID ಈ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ನ್ಯಾಯವನ್ನು ಒದಗಿಸುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದ್ವು. ಈ ಗಲಭೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಒದಗಿಸಿದರೂ ಕೂಡ ಕಾಂಗ್ರೆಸ್ ಸರ್ಕಾರ ತನ್ನ ಶಾಸಕನನ್ನು ಒಂದು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿತ್ತು. ಆದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಆ ಕೇಸಿನ ಒಂದು ಸಾಕ್ಷ್ಯಗಳನ್ನು ನಾಶ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿತ್ತು. ಆ ಮೃತನ ಒಂದು ಪೋಸ್ಟ್ ಮಾರ್ಟಮನ್ನು 2 ಬಾರಿ ಮಾಡಿತ್ತು ಅನ್ನುವ ಆರೋಪವನ್ನು HD ಕುಮಾರಸ್ವಾಮಿ ಅವರು ಮಾಡಿದರು. ಇದು ಅತ್ಯಂತ ಗಂಭೀರವಾದ ಆರೋಪ ಅಂದರೆ ತಪ್ಪಾಗೋದಿಲ್ಲ. ಇನ್ನೊಂದು ಕಡೆ ಆ ಒಂದು ಸಂದರ್ಭದ ಗಲಭೆ ಯಾವ್ಯಾವ ರೀತಿ ನಡೆಯಿತು ಅನ್ನೋದನ್ನು ಇಂಚಿಂಚಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಬಿಚ್ಚಿಟ್ಟಿದ್ರು. ಇಲ್ಲಿವರೆಗೂ ಕೂಡ ಭರತ್ ರೆಡ್ಡಿ ಮತ್ತು ಆತನ ಬೆಂಬಲಿಗರ ಯಾರದೇ ಒಬ್ಬ ಕಾರ್ಯಕರ್ತರನ್ನು ಬಂಧನ ಮಾಡದೇ ಇರತಕ್ಕಂಥದ್ದು ಅಂದರೆ ಅತ್ಯಂತ ಪ್ರಮುಖವಾಗಿ ಆ ರೌಡಿ ಶಾಸಕ ಭರತ್ ರೆಡ್ಡಿ ಮತ್ತು ಆತನ ಬೆಂಬಲಿಗ ಸತೀಶ್ ರೆಡ್ಡಿ ಅವನ್ನ ಬಂಧನ ಮಾಡದೇ ಇರತಕ್ಕಂಥದ್ದು ರಾಜ್ಯ ಸರ್ಕಾರದ ಮೇಲೆ ಅನುಮಾನ ಹುಟ್ಟುವಂತೆ ಮಾಡಿದೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಮತ್ತು ಅವರ ಟೀಮ್ನ ಮೇಲೆ ಸುಮಾರು 4 FIRಗಳು ಏನು ಹಾಕಲಾಗಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇನ್ನೊಂದು ಕಡೆ ಭರತ್ ರೆಡ್ಡಿ ಮತ್ತು ಆತನ ಬೆಂಬಲಿಗರ ಮೇಲೆ 2 FIRಗಳನ್ನು ಹಾಕಲಾಗಿದೆ. ಇಲ್ಲಿವರೆಗೂ ಕೂಡ ಸತೀಶ್ ರೆಡ್ಡಿಗೆ ಯಾವುದೇ ಒಂದು ಈ ಗಲಭೆಯಲ್ಲಿ ಗಾಯ ಆಗದೇ ಇದ್ದರೂ ಕೂಡ ಆತನನ್ನು ಒಂದು ಹೈಟೆಕ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಆ ಒಂದು ನೆಪವನ್ನು ಇಟ್ಕೊಂಡು ಈ ಕ್ಷಣಕ್ಕೂ ಕೂಡ ರಾಜ್ಯ ಪೊಲೀಸ್ ಇಲಾಖೆ ಆತನನ್ನು ಬಂಧಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಲ್ಲ. ಈ ನಿನ್ನೆ ಒಂದು ಸ್ಫೋಟಕ ವಿಡಿಯೋವನ್ನು ಜನಾರ್ದನ್ ರೆಡ್ಡಿ ಈ ಗಲಭೆಗೆ ಸಂಬಂಧಪಟ್ಟಂತೆ ಹೊರಬಿಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಶ್ರೀರಾಮುಲು ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಆ ಸತೀಶ್ ರೆಡ್ಡಿ ಏನು ಶ್ರೀರಾಮುಲು ಒಳ್ಳೆ ಟೈಮಲ್ಲಿ ಸಿಕ್ಕಿದ್ದಾನೆ, ಆತನ ಬಿಡಬೇಡಿ ಸರಿ, ಅವನ್ನ ಹೊಡೆದಾಕಿ ಅನ್ನುವ ಏನು ಜೋರಾದ ಧ್ವನಿಯಲ್ಲಿ ಕೂಗಿದಂತಹ ಒಂದು ಆಡಿಯೋ ಸಂಪೂರ್ಣವಾಗಿ ಕೇಳಿಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಿನ ಒಂದು ಟೆಕ್ನಾಲಜಿಯ ಪ್ರಕಾರ ಇದನ್ನು ತನಿಖೆ ಆಗಲಿ, ನಾವು ಆಡಿಯೋ ಮತ್ತು ವಿಡಿಯೋ ಸಾಕ್ಷ್ಯವನ್ನು ಕೊಡೋದಕ್ಕೆ ರೆಡಿಯಾಗಿದ್ದೀವಿ ಅನ್ನುವ ಒಂದು ಮಾಹಿತಿಯನ್ನು ಜನಾರ್ದನ್ ರೆಡ್ಡಿ ಅವರು ನಮ್ಮ ಮಾಧ್ಯಮಗಳ ಮುಂದೆ ಇಟ್ಟಿದ್ದರು. ಇದೀಗ ಈ ಒಂದು ಗಲಭೆಯ ಸಂಪೂರ್ಣ ವರದಿಯನ್ನು ಕೇಂದ್ರದ ಗೃಹ ಸಚಿವರಿಗೆ ಜನಾರ್ದನ್ ರೆಡ್ಡಿ ಮತ್ತು ಅವರ ಟೀಮ್ನವರು ತಲುಪಿಸಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು, ಈ ಸಂಪೂರ್ಣ ಒಂದು ಆಡಿಯೋ ಮತ್ತು ವಿಡಿಯೋವನ್ನು ಪರಿಶೀಲನೆ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಕೇಂದ್ರದ BJP ರಾಜ್ಯದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನಬೀನ್ ಅವರಿಗೆ ಜನಾರ್ದನ್ ರೆಡ್ಡಿ ಅವರೊಂದಿಗೆ ದೂರವಾಣಿ ಕರೆಯಲ್ಲಿ ಮಾತಾಡಬೇಕು ಅನ್ನುವ ಒಂದು ಡೈರೆಕ್ಷನನ್ನು ಕೊಟ್ಟಿದ್ದರು. ಆ ಡೈರೆಕ್ಷನ್ನ ಮೇರೆಗೆ ನಿತಿನ್ ನಬೀನ್ ಅವರು ಜನಾರ್ದನ್ ರೆಡ್ಡಿ ಅವರಿಗೆ ದೂರವಾಣಿ ಕರೆಯನ್ನು ಮಾಡೋದ್ರ ಮೂಲಕ ಈ ಒಂದು ಗಲಭೆ ವಿಚಾರವನ್ನು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬಿಡಬೇಡಿ, ಅದನ್ನು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕು ಅನ್ನುವ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ.
ಈ ಏನು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಈ ಒಂದು ಗಲಭೆಯ ತನಿಖೆಯನ್ನು CBIಗೆ ವಹಿಸಬೇಕು ಅನ್ನುವ ಒಂದು ಆಗ್ರಹವನ್ನು ಮಾಡ್ತಾಯಿದ್ರು. ಅದಲ್ಲದೆ ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜಿಂದ ಈ ಒಂದು ಗಲಭೆಯ ಒಂದು ಏನು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ರು. ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೇಂದ್ರ ನಿಮಗೆ ಕೊಡುತ್ತೆ. ಆ ಮೂಲಕ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ರೌಡಿ ಶಾಸಕನ ವಿರುದ್ಧ ಬಳ್ಳಾರಿಯಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆಯನ್ನು ನೀವು ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀರಿ. ಆ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಕೇಸನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅನ್ನುವ ಒಂದು ಸಂಪೂರ್ಣ ಬೆಂಬಲವನ್ನು ನಿತಿನ್ ನಬೀನ್ ಜನಾರ್ದನ್ ರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಒಂದು ಕಡೆ CID ತನಿಖೆಯನ್ನು ಮಾಡೋದ್ರ ಮೂಲಕ ಈ ಒಂದು ಕೇಸ್ನ ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನು ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು, ಈ ಕೇಸ್ಗೆ ಇದೀಗ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಎಂಟ್ರಿ ಆಗಿರ್ತಕ್ಕಂಥದ್ದು. ಬಹುತೇಕ ಈ ಕೇಸ್ CBI ತನಿಖೆಗೆ ಒಳಪಡುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ನ ಬಹುದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಏನು ಆ ಒಂದು ಗಲಭೆಯ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಒಬ್ಬ ಕ್ಯಾಮ್ರಾಮ್ಯಾನ್ ನಿಂತಿದ್ದ. ಆ ಕ್ಯಾಮ್ರಾಮ್ಯಾನ್ ಸಂಪೂರ್ಣವಾದ ಈ ಗಲಭೆಯ ದೃಶ್ಯವನ್ನು ಚಿತ್ರೀಕರಿಸಿರ್ತಕ್ಕಂಥದ್ದು. ಆ ಚಿತ್ರೀಕರಣದ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಶ್ರೀರಾಮುಲು ಅವರ ಕೊಲೆಗೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾದ ಆಡಿಯೋ ಮತ್ತು ವಿಡಿಯೋ ಲಭ್ಯ ಇರತಕ್ಕಂಥ ಕಾರಣ ಈಗ ಆ ಒಂದು ಸಾಕ್ಷ್ಯಗಳನ್ನು ಇಟ್ಕೊಂಡು ಇನ್ನೊಂದು ಕಡೆ ಏನು ಸಾಕ್ಷ್ಯನಾಕ್ಷ್ಯವನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿತ್ತು. 2 ಬಾರಿ ಆ ಮೃತ ವ್ಯಕ್ತಿಯ ಪೋಸ್ಟ್ಮಾರ್ಟಮನ್ನು ಮಾಡೋದ್ರ ಮೂಲಕ ಆತನ ಒಂದು ಶವವನ್ನು ಉಣೋದ್ರ ಬದಲು ಏನು ಅದನ್ನು ಸುಟ್ಟು ಸಾಕ್ಷ್ಯನಾಕ್ಷ್ಯಕ್ಕೆ ಪ್ರಯತ್ನವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಈ ಎಲ್ಲವನ್ನೂ ಕೂಡ ಈಗ CBI ತನಿಖೆಗೆ ಈ ಒಂದು ಗಲಭೆಯ ಕೇಸ್ ಹೋಗಿದ್ದೇ ಆದರೆ ಅದು ಭರತ್ ರೆಡ್ಡಿ ಸೇರಿದಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಬಹುದೊಡ್ಡ ತಲೆನೋವನ್ನು ತಂದಿಡ್ಬೋದು ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತದವೆ. ಸ್ನೇಹಿತರೆ, ಏನು ಒಬ್ಬ ರೌಡಿ ಶಾಸಕನಿಂದಾಗಿ ಇಡೀ ಒಂದು ಸರ್ಕಾರ ಪೇಚಿಗೆ ಸಿಲುಕಿಸ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ. ಈ ಒಬ್ಬ ಶಾಸಕನಿಗೆ ಒಂದು ಸದನದಲ್ಲಿ ಏನು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಏಕವಚನದಲ್ಲಿ ಈ ಭರತ್ ರೆಡ್ಡಿ ಮಾತಾಡಿದರು. ಆ ಸಂದರ್ಭದಲ್ಲಿಯೇ ರಾಜ್ಯದ ಕಾಂಗ್ರೆಸ್ ನಾಯಕರು ಭರತ್ ರೆಡ್ಡಿಯನ್ನು ಕರೆದು ಬುದ್ಧಿವಾದ ಹೇಳಿದರೆ ನಿಜಕ್ಕೂ ಕೂಡ ಈ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಆ ಒಂದು ಗಲಭೆಯ ಮುಖ್ಯ ಟಾರ್ಗೆಟ್ ನಿಜಕ್ಕೂ ಕೂಡ ಶ್ರೀರಾಮುಲು ಆಗಿದ್ರ ಅನ್ನುವ ಪ್ರಶ್ನೆಗಳು ಕೂಡ ನಿನ್ನೆ ವಿಡಿಯೋ ಏನು ಜನಾರ್ದನ್ ರೆಡ್ಡಿ ಅವರು ರಿಲೀಸ್ ಮಾಡಿದ್ದಾರೆ, ಅದಾದ ನಂತರ ಈ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಈ ಒಂದು ಸತೀಶ್ ರೆಡ್ಡಿ ಆ ಗಲಭೆಯ ಸಂದರ್ಭದಲ್ಲಿ ಈ ಶ್ರೀರಾಮುಲು ಅವರ ವಿರುದ್ಧ ಜಾತಿ ನಿಂದನೆಯನ್ನು ಮಾಡಿದ್ದಾರೆ. ಅವರ ಜಾತಿಯನ್ನು ಹಿಡಿದು ಕೆಟ್ಟ ಅವ್ಯಾಚ್ಯ ಶಬ್ದಗಳನ್ನು ಕೂಡ ಬಳಸಿದ್ದಾರೆ ಅನ್ನುವ ಆರೋಪವನ್ನು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ. ತಾವು ಒದಗಿಸ್ತಕ್ಕಂಥ ಸಾಕ್ಷ್ಯಗಳನ್ನು ಯಾವುದೇ ರೀತಿಯ ವೈಜ್ಞಾನಿಕ ತನಿಖೆಗೂ ಬೇಕಾದರೂ ಒಳಪಡಿಸಲಿ, ನಾವು ಆ ಗಲಭೆಗೆ ಸಂಬಂಧಪಟ್ಟಂಥ ಸಂಪೂರ್ಣ ಸಾಕ್ಷಿಯನ್ನು ಕೊಡೋದಕ್ಕೆ ಸಿದ್ಧರಿದ್ದೀವಿ ಅನ್ನುವ ಘೋಷಣೆಯನ್ನು ಏನು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಒದಗಿಸ್ತಕ್ಕಂಥ ಈ ಸಾಕ್ಷ್ಯವನ್ನು ಇಟ್ಕೊಂಡು ಇದೀಗ ಬಳ್ಳಾರಿ ಗಲಭೆಯ ಕೇಸನ್ನು ಕೇಂದ್ರ ಸರ್ಕಾರ CBIಗೆ ವಹಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದಿಡ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿಬರ್ತದವೆ. ಕಾದು ನೋಡೋಣ ಸ್ನೇಹಿತರೆ. ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ CID ತನಿಖೆಗೆ ಏನು ಈ ಗಲಭೆಯನ್ನು ವಹಿಸಿದೆ, CID ಯಾವ ನಿಟ್ಟಿನಲ್ಲಿ ಈ ಒಂದು ಗಲಭೆಯ ತನಿಖೆಯನ್ನು ಮಾಡುತ್ತೆ, CID ತನಿಖೆ ಸರಿಯಾದ ಕ್ರಮದಲ್ಲಿ ಆಗದೆ ಹೋದರೆ ನಿಜಕ್ಕೂ ಕೂಡ ಈ ಒಂದು ಕೇಸ್ಗೆ CBI ಎಂಟ್ರಿ ಆಗೋದ್ರ ಮೂಲಕ ಭರತ್ ರೆಡ್ಡಿ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಒಂದು ಅಪಾಯವನ್ನು ತಂದಿಡುತ್ತಾ ಈ ಒಂದು ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.